ಸರಿಯಿಲ್ಲ. ಜೀವರು ಹೋಗುವಾಗ ಭೂತ ಸಮೇತವಾಗಿ ಹೋಗ್ತಾರೆ. ಆದ್ದರಿಂದ ಭೂತ ಬಂದ ನಿವೃತ್ತಿ ಆಗುವುದಿಲ್ಲ. ಮರಣದಲ್ಲಿ ಭೂತ ಸಂಬಂಧವೇ ತಪ್ಪಿ ಹೋಗ್ತದೆ. ಯಾಕೆ ಭೂತಗಳನ್ನು ಬಿಟ್ಟು ಒಬ್ಬನೇ ಆತ್ಮ ಪರಲೋಕಕ್ಕೆ ಹೋಗುವಾಗ ಭೂತ ಸಂಬಂಧ ತಪ್ಪಿ ಹೋಗ್ತದೆ. ಮರಣವೇ ಮೋಕ್ಷ. ಅದಕ್ಕೋಸ್ಕರ ಸಾಧನಾನುಷ್ಠಾನ ಬೇಡ ಅಂತ ಪ್ರಶ್ನೆಗೆ ಇಷ್ಟವರೆಗೆ ಹೇಳಿದರು. ಅಪಾಂತ ಅಪಿಶಬ್ದ ಉಂಟು. ಜೀವನು ಭೂತ ಸಮೇತನಾಗಿಯೇ ಪರಲೋಕದಿಂದ ಬರುವುದು. ಹೋಗುವಾಗ ಬರುವಾಗೆಲ್ಲ ಜೀವ ಅವನ ಒಟ್ಟಿಗೆ ಭೂತಗಳಿತ್ತು. ಭೂತಗಳಿಂದ ಪೂರ್ತಿ ವಿಯೋಗ ಆಗಿಲ್ಲ ಅಂತ ಇಷ್ಟವರೆಗೆ ಹೇಳಿದರು. ಈಗ ಮಧ್ಯದಲ್ಲಿ ಪ್ರಶ್ನೆ ಏನೆಂದರೆ, ಒಂದು ವಾಕ್ಯ ಉಂಟು, ಯತ್ರ ಅಸ್ಯ ಪುರುಷಸ್ಯ ಮೃತಸ್ಯ ಅಗ್ನಿಂ ವಾಗಪ್ಪಿ. ಇಂದ್ರಿಯಾದಿಗಳೆಲ್ಲ ಅಗ್ನಿಯನ್ನು ಪ್ರವೇಶ ಮಾಡೋದು, ಬೇರೆ ಬೇರೆ ಕಡೆ ಹೋಗ್ತವೆ. ಇಂದ್ರಿಯಗಳು ಹೋದಲ್ಲಿ ಭೂತಗಳು ಹೋಗ್ತದೆ ಅಂತ ಹಿಂದೆ ಹೇಳಿದ್ದೀರಿ. ಇಂದ್ರಿಯಗಳು ಭೂತಗಳು ಒಂದನ್ನು ಬಿಟ್ಟು ಒಂದು ಇರುವುದಿಲ್ಲ ಅಂತ ಹಿಂದಿನ ವಾಕ್ಯ. ಆ ವಾಕ್ಯ ಯಾವುದು ಅಂದರೆ, ಯತ್ರ ವಾವ ಭೂತಾನಿ ತತ್ರ ಕರಣಾನಿ ನಿತ್ಯಾನಿ ಏತಾನಿ ಭೂತಾನಿ ಕರಣಾನಿ ಚ ನೈತಾನಿ ಕದಾಚಿತ ವಿಯುಜ್ಯಂತಿ. ಭೂತ ಮತ್ತು ಕರಣಗಳಿಗೆ ವಿಯೋಗವೇ ಇಲ್ಲ. ಎಲ್ಲಿ ಕರಣ ಹೋಗ್ತದೋ, ಕರಣ ಅಂದರೆ ಇಂದ್ರಿಯ, ಇಂದ್ರಿಯ ಎಲ್ಲಿ ಹೋಗ್ತದೋ ಅಲ್ಲಿ ಭೂತ ಹೋಗ್ತದೆ. ಅವುಗಳಿಗೆ ವಿಯೋಗವೇ ಇಲ್ಲ ಅಂತ. ಇಂದ್ರಿಯ ಎಲ್ಲಿ ಹೋಗ್ತದೆ? ಪ್ರಾಣ ವಾಗಪ್ರೀತಿ, ವಾಕ್ ಅಗ್ನಿಮಪ್ರೀತಿ. ಬೇರೆ ಬೇರೆ ಇಂದ್ರಿಯಗಳು ಬೇರೆ ಬೇರೆ ದೇವತೆಗಳನ್ನು ಪ್ರವೇಶ ಮಾಡ್ತದೆ ಅಂತ ವಾಕ್ಯ ಉಂಟು. ಇಂದ್ರಿಯ ಹೋದಾಗ ಭೂತ ಒಟ್ಟಿಗೆ ಹೋಗಬೇಕು. ಆ ಭೂತ ಜೀವನ ಒಟ್ಟಿಗೆ ಹೋಗೋದಿಲ್ಲ, ಬೇರೆ ಕಡೆ ಹೋಗ್ತದೆ ಅಂತ ಸಿದ್ಧ. ನಿಮ್ಮ ಹಿಂದಿನ ವಾಕ್ಯಗಳಿಂದಲೇ ಇಂದ್ರಿಯಗಳು ಭೂತಗಳು ಒಟ್ಟೊಟ್ಟಿಗೆ ಇರೋದು. ಎಲ್ಲಿ ಇಂದ್ರಿಯ ಹೋಗ್ತದೋ ಅಲ್ಲಿ ಭೂತಗಳು ಹೋಗ್ತದೆ. ಇಂದ್ರಿಯಲ್ಲಿ ಹೋಗ್ತದೆ ಅಗ್ನಿ ವಾಗಪ್ಪಿ. ಒಂದೊಂದು ಇಂದ್ರಿಯ ಒಂದೊಂದು ದೇವತೆಯನ್ನು ಪ್ರವೇಶ ಸೇರ್ತದೆ. ಆವಾಗ ಭೂತವು ಅಲ್ಲಿ ಹೋಗಬೇಕು. ಇಂದ್ರಿಯಗಳ ಒಟ್ಟಿಗೆ ಹೋಗೋದು. ಇಂದ್ರಿಯ ಬೇರೆ ಕಡೆ ಹೋದಾಗ ಭೂತವು ಅಲ್ಲಿ ಹೋಗೋದು. ಆವಾಗ ಭೂತ ಜೀವನವನ್ನು ಬಿಟ್ಟು ಬೇರೆ ಕಡೆ ಹೋದಾಗ ಆಯಿತು. ಹೀಗಾಗಿ ಮರಣ ಕಾಲದಲ್ಲಿ ಜೀವನ ಜೊತೆಗೆ ಪಂಚಭೂತಗಳು ಬರ್ತವೆ ಅಂತ ಸಿದ್ಧ ಆಗಲಿಲ್ಲ. ಯಾಕೆ? ಇಂದ್ರಿಯಗಳು ಬೇರೆ ಕಡೆ ಪ್ರವೇಶ ಮಾಡೋದ್ರಿಂದ ಇಂದ್ರಿಯಗಳ ಜೊತೆಗೆ ಭೂತಗಳು ಕೂಡ ಅನ್ಯತ್ರ ಹೋಗ್ತವೆ, ಜೀವನನ್ನು ಬಿಟ್ಟು ಹೋಗ್ತವೆ. ಜೀವನಿಗೂ ಭೂತಕ್ಕೂ ಸಂಬಂಧವಿಲ್ಲ. ಅದರಿಂದ ಮರಣ ಆಗುವಾಗಲೇ ಭೂತ ಬಂಧ ನಿವೃತ್ತಿ ಆಗುವ ಪ್ರಯುಕ್ತ ಅದೇ ಮೋಕ್ಷ. ಅದಕ್ಕೆ ಸಾಧನೆ ಬೇಕಾಗಿಲ್ಲ. ಮರಣ ಬಂದರೆ ತನ್ನಷ್ಟಕ್ಕೆ ಮೋಕ್ಷ ಅಂತ ಹಿಂದಿನ ಪೂರ್ವಪಕ್ಷ ಗಟ್ಟಿಯಾಯಿತು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ, ಯತ್ರಾಸ್ಯ ಪುರುಷಸ್ಯ ಮೃತಸ್ಯ ವಾಗಪ್ಪೇತಿ ವಾತಂ ಪ್ರಾಣ ಎಂಬುದಾಗಿ ವಾಕ್ ಅಗ್ನಿ ವಾತಂ ಪ್ರಾಣ ಇತ್ಯಾದಿ ಶ್ರುತಿಯಿಂದ ಪ್ರಾಣಗಳಿಗೆ ಜೀವನ ಜೊತೆಗೆ ಗತಿ ಇಲ್ಲ. ಇಂದ್ರಿಯಗಳಿಗೆ ಇಂದ್ರಿಯಗಳು ಬೇರೆ ಕಡೆ ಹೋಗ್ತವೆ. ಇಂದ್ರಿಯಗಳು ಹೋದಾಗ ಭೂತಗಳು ಹೋಗ್ತವೆ. ಭೂತಗಳು ಜೀವನವನ್ನು ಬಿಟ್ಟು ಅಗ್ನಿಯಾದಿಗಳನ್ನು ಪ್ರವೇಶ ಮಾಡ್ತದೆ ಅಂತ ಹೇಳಿದರೆ, ಅಗ್ನಿಯಾದಿ ಗತಿ ಶ್ರುತಿ ಇದೆಯಲ್ಲ. ಅಗ್ನಿಯಾದಿ ದೇವತೆಗಳಲ್ಲಿ ಇಂದ್ರಿಯಕ್ಕೆ ಗಮನ ಹೇಳಿದ್ದಾರೆ. ಇಂದ್ರಿಯಕ್ಕೆ ಗಮನ ಬಂದರೆ ಭೂತಕ್ಕೂ ಅಲ್ಲಿ ಗಮನ ಬಂತು. ಹೀಗಾಗಿ ಭೂತ ಜೀವನವನ್ನು ಬಿಟ್ಟು ಅಗ್ನಿಯಾದಿಗಳ ಜೊತೆಗೆ ಅಗ್ನಿಯಾದಿಯಲ್ಲಿ ಹೋಗ್ತದೆ ಅಂತ ಬಂದರೆ, ಭಾಕ್ತತ್ವ ಪೂರ್ತಿ ಹೋಗೋದಲ್ಲ, ಒಂದು ಭಾಗ ಮಾತ್ರ ಹೋಗುತ್ತೆ. ಪೂರ್ತಿಯಾಗಿ ಜೀವನವನ್ನು ಬಿಟ್ಟು ಹೋಗೋದಿಲ್ಲ. ಇಂದ್ರಿಯ ಹೋಗ್ತದೆ ಅಗ್ನಿಯಲ್ಲಿ, ಇಂದ್ರಿಯದ ಜೊತೆಗೆ ಭೂತದ ಒಂದು ಭಾಗ ಹೋಗುವುದು. ಸಮಗ್ರವಾಗಿ ಅವುಗಳಿಗೆ ಇಂದ್ರಿಯಗಳಿಗೂ ಭೂತಗಳಿಗೂ ಜೀವನಿಂದ ವಿಯೋಗ ಇಲ್ಲ. ಇಂದ್ರಿಯದ ಭಾಗ ಹೋಗುವುದು, ಭೂತದ ಭಾಗ ಹೋಗುವುದು. ಭಾಕ್ತತ್ವ ಪುರುಷಸ್ಯ ಮೃತವು ಬ್ರಹ್ಮನ್ ಪ್ರಾಣ ಭಾಗತ ಏವತು ಅಧಿದೇವಂ ಪ್ರಪುರಂತಿ ಭಾಗತು ಅನುವೃಜಂತಿ. ಇಂದ್ರಿಯಗಳು ಒಂದು ಭಾಗ ದೇವತೆಗಳಿಗೆ ಹೋಗುವುದು, ಒಂದು ಭಾಗ ಅವನ ಒಟ್ಟಿಗೆ ಇರ್ತದೆ. ಪುನಃ ಶರೀರ ಸಂಪ್ರಾಪ್ತು ತಮ್ಮೇ ಅನುಪ್ರವೇಶ. ಬೇರೆ ಕಡೆ ಹೋದ ಇಂದ್ರಿಯಗಳು ಕೂಡ ಅವನಿಗೆ ಶರೀರ ಬಂದಾಗ ಪುನಃ ಸೇರ್ತವೆ ಎಂಬುದಾಗಿ ಪ್ರಾಣ, ಇಂದ್ರಿಯಗಳು, ಪಂಚಭೂತಗಳು ಜೀವನ ಬೇರೆ ಕಡೆ ಹೋಗೋದುಂಟು, ಪೂರ್ತಿ ಹೋಗೋದಿಲ್ಲ. ಒಂದು ಭಾಗ ದೇವತೆಗಳಿಗೆ ಅಲ್ಲಿ ಹೋಗ್ತದೆ, ಇನ್ನೊಂದು ಭಾಗ ಇವನಿಗೆ ಅಂಟಿಕೊಂಡಿರ್ತದೆ. ಪುನಃ ಇವನಿಗೆ ಶರೀರ ಬಂದಾಗ ಬೇರೆ ಕಡೆ ಹೋದ ಭಾಗ ಪುನಃ ಸೇರಿಕೊಳ್ತದೆ ಅಂತ ಪ್ರಮಾಣ ಉಂಟು. ಪುರುಷಸ್ಯ ಮೃತೋ ಬ್ರಹ್ಮನ್ ಪ್ರಾಣ ಭಾಗತ ಏವತು ಅಧಿದೇವಂ ದೇವತೆಗಳಲ್ಲಿ ಹೋಗುವುದು ಒಂದು ಭಾಗ ಮಾತ್ರ. ಭಾಗತೋ ಅನುವೃಜಂತಂ
ಉಳಿದ ಭಾಗ ಜೀವನೊಟ್ಟಿಗೆ ಇರ್ತದೆ. ಪುನಃ ಶರೀರ ಸಂಪ್ರಾಪ್ತವು, ಆ ದೇವತೆಗಳ ಬಳಿಗೆ ಹೋದ ಭಾಗ ಇವನಿಗೆ ಶರೀರ ಬಂದಾಗ ಪುನಃ ಅವನನ್ನು ತಮೇವ ಅನ್ವೇಷಣೆ ಅವನ ಬಳಿಗೆ ಬರ್ತದೆ. ಆದ್ದರಿಂದ ಇಂದ್ರಿಯಗಳ ವಿಯೋಗವೂ ಇಲ್ಲ, ಭೂತಗಳ ವಿಯೋಗವೂ ಇಲ್ಲ. ಇಂದ್ರಿಯಗಳ ಒಟ್ಟಿಗೆ ಭೂತ, ಇಂದ್ರಿಯವು ಪೂರ್ತಿ ಹೋಗುವುದಿಲ್ಲ, ಭೂತಗಳು ಪೂರ್ತಿ ಹೋಗುವುದಿಲ್ಲ. ಇಂದ್ರಿಯದ ಒಂದು ಭಾಗ ಅವನಲ್ಲಿ ಇರ್ತದೆ, ಭೂತದ ಒಂದು ಭಾಗ ಅವನ ಜೊತೆಗೆ ಇರ್ತದೆ. ಭೂತದಿಂದ ಜೀವನಿಗೆ ಮರಣಕಾಲದಲ್ಲಿ ಕೂಡ ವಿಯೋಗ ಆಗುವುದಿಲ್ಲ. ಇಂದ್ರಿಯಗಳು ಹೋಗಲಿ, ಭೂತಗಳು ಹೋಗಿ ಮತ್ತೆ ಭೂತಗಳು ವಾಪಸ್ ಬರುತ್ತೆ ಅಂದರೆ ಪಂಚಭೂತಗಳಲ್ಲಿ ಮತ್ತೆ ಹೋಗೋದು ಬರೋದ್ರಲ್ಲಿ ಏನು ಔಚಿತ್ಯ? ಎಲ್ಲ ಈ ವಿಶೇಷ ದೇವರ ವ್ಯಾಪಾರ ನಮ್ಮ ಕೈಯಲ್ಲಿ ಏನುಂಟು. ಯಾಕೆಂದರೆ ಅದು ಈಗ ಈ ಸ್ಥೂಲ ಶರೀರ ಇರುವಾಗ ಅದೆಲ್ಲ ಸ್ಥೂಲವಾಗಿರ್ತದೆ, ಸೂಕ್ಷ್ಮ ಶರೀರಕ್ಕೆ ಹೋಗುವಾಗ ಅದೆಲ್ಲ ಸೂಕ್ಷ್ಮವಾಗ್ತದೆ. ಈಗ ಈ ಶರೀರ ಬಿಟ್ಟು ಹೋಗ್ತಾನೆ, ಅವ ಇಂದ್ರಿಯ ಭೂತಗಳೆಲ್ಲ ಅವ ಈಗ ಉಪಚಯ, ಆವಾಗ ಅಪಚಯ ಆಗ್ತದೆ, ಕೆಲವು ಭಾಗ ಹೋಗ್ತದೆ. ಅಂದ್ರೆ ವಿಭಾಗ ಆಯಿತು. ಈಗ ಭೂತದಲ್ಲಿ ಮತ್ತೆ ಇಂದ್ರಿಯಗಳಲ್ಲಿ ಸೂಕ್ಷ್ಮ ಮತ್ತು ಸ್ಥೂಲ ಅಂತ. ಸಂಸಾರದಲ್ಲಿ ಸ್ಥೂಲ, ಈಗ ಈ ಶರೀರ ಬಂದಾಗ, ಶರೀರ ಹೋದಾಗ ಪಂಚಭೂತಗಳದ್ದು ಭಾಗ ಸಮೇತವಾಗಿ ಇಂದ್ರಿಯದ ಭಾಗ ಹೋಗ್ತದೆ. ಇಂದೆಲ್ಲ ಸೂಕ್ಷ್ಮ ರೂಪೇಣ ಇರ್ತದೆ. ಅಂದರೆ ಈಗ ಇದ್ದಷ್ಟು ರೀತಿಯಿಂದ ಅವರಿಗೆ ಜ್ಞಾನ ಬರುವುದಿಲ್ಲ. ಅವಾಗ ಎಲ್ಲ ಸೂಕ್ಷ್ಮ ರೂಪದಿಂದ ಇಂದ್ರಿಯ ಭೂತಿ ರೂಪ ಪ್ರಯುಕ್ತ ಎಲ್ಲ ಸುಪ್ತಾವಸ್ಥೆಯಲ್ಲಿದ್ದಾಗ ಇರ್ತದೆ, ಸುಪ್ತಿ ಸ್ವಪ್ನಾವಸ್ಥೆಯಲ್ಲಿದ್ದಾಗ. ಯಾಕೆ ಇಂದ್ರಿಯದ ಭಾಗ ಕಮ್ಮಿ ಆಗಿದೆ, ಪಂಚಭೂತಗಳ ಭಾಗವೂ ಕಮ್ಮಿ ಆಗಿದೆ. ಇಂದ್ರಿಯಾಭಿಮಾನಿ ದೇವತೆಗಳು ಹೋಗ್ತಾರೆ, ಅದರಿಂದ ಒಂದು ಅಂಶದಿಂದ ಇಂದ್ರಿಯಗಳು ಹೋಯಿತು ಅಂತ. ಅಭಿಮಾನಿ ದೇವತೆಗಳು ಹಾಗೆ ಹೋಗ್ತಾರೆ, ಇಲ್ಲಿ ಇದ್ದಾರೆ ಅಲ್ಲಿ ಹೋಗ್ತಾರೆ, ಎಲ್ಲಿ ಇದ್ದಾರೆ ಅಲ್ಲಿ ಇದ್ದಾರೆ. ಮೃತ್ತಿಕಾಲೇ ಜಹಾತೇನ ಪ್ರಾಣ ಭೂತಾನಿ ಪಂಚಜ. ಮೃತ್ತಿಕಾದಲ್ಲಿ ಪ್ರಾಣ ಇಂದ್ರಿಯ ಪಂಚಭೂತಗಳು ಬಿಡ್ತವೆ. ಭಾಗತಸ್ತ್ವೇನಂ ಅನುಗಂಚಿತೆ ಸರ್ವಶಃ. ಇಂದ್ರಿಯ ಮತ್ತು ಭೂತ ಒಂದು ಭಾಗದಲ್ಲಿ ಹೋಗ್ತವೆ, ಒಂದು ಭಾಗ ಇರ್ತವೆ. ಅಂದರೆ ಎಲ್ಲ ಆವಾಗ ಸೂಕ್ಷ್ಮ ರೂಪದಲ್ಲಿ ಇರ್ತದೆ. ಇಂದ್ರಿಯ ಪಂಚಭೂತಗಳು ಇವರ ಜೀವನ ಜೊತೆಗೆ ಸೂಕ್ಷ್ಮ ರೂಪದಲ್ಲಿ ಇರ್ತದೆ. ಸ್ಥೂಲ ರೂಪದಲ್ಲಿದ್ದ ಸಂಸಾರಕ್ಕೂ ಅದಕ್ಕೆ ಈ ಜೀವನಕ್ಕೂ ಮರಣಕ್ಕೆ ಏನು ವ್ಯತ್ಯಾಸ? ಮರಣದಲ್ಲಿ ಹೋಗಬೇಕು, ಪೂರ್ತಿ ಹೋಗಬಾರದು. ಯಾಕೆ ಅವನಿಗೆ ಮನಸ್ಸು ಇರಲೇಬೇಕು. ಮುಂದೆ ಜನ್ಮಕ್ಕೆ ಅದೇ ಮನಸ್ಸು, ಹೋದ ಜನ್ಮದ ಮನಸ್ಸೇ ಈ ಜನ್ಮದಲ್ಲಿರುವುದು. ಇದರ ಸಂಸ್ಕಾರ ಎಲ್ಲ ಹೇಗಿರಬೇಕು, ಹಿಂದಿನ ಜನ್ಮದ ಸಂಸ್ಕಾರ ಎಲ್ಲ ಇರ್ತದಲ್ವ. ಅದಕ್ಕೋಸ್ಕರ ಮನಸ್ಸು ಇಂದ್ರಿಯ ಜೊತೆಗೆ ಇರ್ತದೆ, ಸೂಕ್ಷ್ಮ ರೂಪದಲ್ಲಿ ಇರ್ತದೆ. ಅದಕ್ಕೋಸ್ಕರ ಅದು ಸ್ಥೂಲ ರೂಪದಲ್ಲಿ ಇರುವುದಿಲ್ಲ. ಕೆಲವು ಭಾಗ ಹೋಗ್ತದೆ, ಕೆಲವು ಭಾಗ ಜೊತೆಗೆ ಇರ್ತದೆ. ಪ್ರಮಾಣವೇ ಉಂಟು. ಅಜ್ಞಾಗತಿಶ್ರುತಿ ಇತಿಥಿಯನ್ನು ಭಾಗತತ್ವ, ಅದು ಭಾಗವನ್ನಿಟ್ಟುಕೊಂಡು ಗಮನ ಹೇಳಿದ್ದಾರೆ. ಪೂರ್ತಿಯಾಗಿ ಇಂದ್ರಿಯಗಳಿಗೂ ಮತ್ತು ಭೂತಗಳಿಗೂ ಜೀವನವನ್ನು ಬಿಟ್ಟು ಪೂರ್ತಿಯಾಗಿ ಹೋಗುವುದಿಲ್ಲ. ಆದರೂ ಅವರಿಗೆ ಸಮಾಧಾನ ಆಗುವುದಿಲ್ಲ ನಮ್ಮ ಪೂರ್ವಪಕ್ಷಗಳಿಗೆ. ಪ್ರಥಮೆ ಅಶ್ರವಣಾತೀತಿಕೆಯನ್ನು ಪ್ರಾರಂಭದಿಂದ ಅಗ್ನೋ ದೇವಾ ಶ್ರದ್ಧಾಂ ಜುಹ್ವತಿ. ಮೊದಲನೇ ಅಗ್ನಿಯಲ್ಲಿ ಶ್ರದ್ಧಾಂ ಜಿಹ್ವತಿ. ಎರಡನೇದಲ್ಲ ಆಪಪುರುಷ ಮಚ್ಚ ಸ್ವಭವಂತಿ ಅಂತ. ಜಲ ಅಂತ ಹೇಳೋದು ಮತ್ತೆ ನಂತರ. ಇತಿ ಪಂಚಮ್ಯಾಂ ಆಹುತು ಆಪಃ ಪುರುಷ ಮಚ್ಚ ಸ್ವಭವಂತಿ. ಪ್ರಥಮೇ ಅಶ್ರಮ, ಪ್ರಾರಂಭದಲ್ಲಿ ಜೀವನನ್ನು ಮೊದಲನೇ ಅಗ್ನಿ ಯಾವುದು? ಸ್ವರ್ಗವು. ಮೊದಲನೇ ಅಗ್ನಿಯಲ್ಲಿ ಜೀವನವನ್ನು ಹೋಮಿಸುವಾಗ ಶ್ರದ್ಧಾಂ ಜಿಹ್ವತಿ. ಕೇವಲ ಶ್ರದ್ಧಾ ವಿಶಿಷ್ಟನಾದ ಜೀವ, ಪಂಚಭೂತಗಳ ಉಲ್ಲೇಖವೇ ಇಲ್ಲ. 5ನೇ ಅಗ್ನಿ ಸ್ತ್ರೀ, ಅಲ್ಲಿ ಮಾಡುವಾಗ ಆಪಹ ಎಂಬುದಾಗಿ ಕೊನೆಯಲ್ಲಿ ಭೂತದ ಉಲ್ಲೇಖ ಮಾಡಿದ್ದಾರೆ. ಭೂತ ಜಲ ವಿಶಿಷ್ಟ ಅಂತ, ಆಪ ಅಂದರೆ ನೀರಿನಿಂದ ಕೂಡಿರುವ ಅಂತ. ಪಂಚಭೂತದಲ್ಲಿ ಒಂದಾದ ನೀರಿನ ಉಲ್ಲೇಖವನ್ನು ಕೊನೆಯ ವಾಕ್ಯದಲ್ಲಿ ಉಂಟು. ಪ್ರಾರಂಭದಲ್ಲಿ ಪಂಚಭೂತಗಳ ಉಲ್ಲೇಖವೇ ಇಲ್ಲ. ಅದರಿಂದ ನಮಗೆ ಸಮಸ್ಯೆ ಬರ್ತದೆ. ಕೇವಲ ಜೀವನ ಇದ್ದಾನೆ ಹಾಗೆ ಅಂತ. ಪ್ರಥಮೇ ಅಶ್ರವಣಾತ್, ಮೊದಲು ಪ್ರಾರಂಭದಲ್ಲಿ ಮೊದಲನೇ ಅಗ್ನಿ ಅಲ್ಲಿ ಹೋಮ ಮಾಡುವಾಗ ಶ್ರದ್ಧಾಂ ಜುಹ್ವತಿ, ಶ್ರದ್ಧಾ ಉಳ್ಳ ಜೀವನನ್ನು ಹೋಮ ಮಾಡ್ತಾರೆ ಅಂತ. ಬರೀ ಶ್ರದ್ಧೆಯನ್ನು ಮಾತ್ರ ಹೇಳಿದ್ದಾರೆ, ಪಂಚಭೂತಗಳ ಉಲ್ಲೇಖವನ್ನೇ ಮಾಡಿಲ್ಲ. ಅದರಿಂದ ಒಟ್ಟಿಗೆ ಬರ್ತಾರೋ ಹೋಗ್ತಾರೋ ಇಲ್ಲವೋ ಅಂತ ಸಂಶಯ. ಪಂಚಭೂತಗಳು ಇವ್ರ ಜೊತೆಗೆ ಹೋಗ್ತದೆ ಎಂಬುದರಲ್ಲಿ ಸ್ವಲ್ಪ ಅವರಿಗೆ ಸಂಶಯ ಬಂತು. ಇದರಿಂದಲೇ ಪೂರ್ವಜನ್ಮದ ಸ್ಮರಣೆ ಬರೋದು. ಇದರಿಂದಲೇ ಪೂರ್ವಜನ್ಮದ ಸ್ಮರಣೆ ಬರೋದು. ಅದು ಇದ್ದದ್ದರಿಂದ ಈಗ ಪ್ರಶ್ನೆ, ಪಂಚಭೂತಗಳು ಹೋಗೋದಿಲ್ಲ,
ಪ್ರಥಮೆ ಅಶ್ರವಣ ಪ್ರಾರಂಭದ ಅಗ್ನಿಯಲ್ಲಿ ಶ್ರದ್ಧಾಂ ಜುಹ್ವತಿ, ಶ್ರದ್ಧಾವುಳ್ಳ ಜೀವನ ಅನ್ನುವಂಥ ಪಂಚಭೂತಗಳ ಉಲ್ಲೇಖ ಮಾಡಿಲ್ಲ. ಅದರಿಂದ ಭೂತ ಜೀವನ ಒಟ್ಟಿಗೆ ಇರ್ತದೋ ಇಲ್ಲವೋ ಅಂತ ಆಕ್ಷೇಪ. ಇತಿ ಪ್ರಥಮಾಗ್ನಿಯು ಶ್ರೀಯತೆ ನ ಭೂತಾಂತ ಜುಹ್ವತಿ, ಭೂತಗಳ ವಿಶಿಷ್ಟವಾದ ಜೀವ ಅಂತ ಭೂತದ ಉಲ್ಲೇಖ ಮಾಡಿಲ್ಲ. ಅಥವಾ ಆಯಾ ಭೂತಗಳು ಜೀವನ ಒಟ್ಟಿಗೆ ಬರುವುದಿಲ್ಲ ಅಂತ ಹೇಳಿದರೆ ತಾ ಏವ ಪ್ರಸ್ತುತ ಆಪಃ ಶ್ರದ್ಧಾರೂಪೇಣ ಹೂಯಂತಿ. ಯಾವಾಗಲೂ ಉಪಸಂಹಾರಕ್ಕೆ ಅನುಸಾರವಾಗಿ ಅರ್ಥ ಮಾಡಬೇಕು. ಮೊದಲು ಹೇಳದೆ ಹೋದರೂ ಕೊನೆಗೆ ಆಪಹ ಅಂತ ಹೇಳಿದ್ದರಿಂದ ಅದು ಶ್ರದ್ಧಾ ವಿಶಿಷ್ಟ ಜೀವ ಅಂದರೆ ಅಲ್ಲಿ ಜಲಾದಿ ಪಂಚಭೂತ ಉಂಟು ಅಂತಲೇ ಅರ್ಥ. ಬಾಯ್ಬಿಟ್ಟು ಹೇಳಿಲ್ಲ, ಕೊನೆಗೆ ಹೇಳಿದ್ದಾರೆ. ಯಾವಾಗಲೂ ಒಂದು ವಾಕ್ಯಕ್ಕೆ ಅರ್ಥ ಮಾಡಬೇಕಾಗಿದ್ದರೆ ಉಪಸಂಹಾರಕ್ಕೆ ಅನುಸಾರವಾಗಿ ಅರ್ಥ ಮಾಡಬೇಕು. ಉಪಸಂಹಾರದಲ್ಲಿ ಪಂಚಭೂತಗಳ ಉಲ್ಲೇಖ ಉಂಟು, ಜಲದ ಉಲ್ಲೇಖ ಉಂಟು. ಅದನ್ನು ಮೊದಲು ಬರೀ ಶ್ರದ್ಧಾ ಅಂತ ಹೇಳಿದರೂ ಪಂಚಭೂತಗಳು ಇದೆ ಅಂತ ಇಟ್ಟುಕೊಳ್ಬೇಕು. ಅದು ತಾಯೇವ ಪ್ರಸ್ತುತ ಅಪಹ ಶ್ರದ್ಧಾರೂಪೇಣ ಹುಯ್ಯಂತೆ. ಅಲ್ಲಿ ತಾಹ ಅಂದರೆ ಆ ವಾಕ್ಯದಲ್ಲಿ ಪ್ರಸ್ತುತವಾದ ಪಂಚಭೂತಗಳನ್ನು ಶ್ರದ್ಧಾ ಶಬ್ದದಿಂದ ಇಟ್ಟುಕೊಳ್ಬೇಕು. ಶ್ರದ್ಧಾ ಅಂದರೆ ಬರೀ ಶ್ರದ್ಧೆ ಮಾತ್ರ ಅಲ್ಲ, ಪಂಚಭೂತಗಳನ್ನು ಕೂಡ ಲಕ್ಷಣ ಮಾಡಿ ಇಟ್ಟುಕೊಳ್ಬೇಕು. ಯಾಕೆ ಉಪಸಂಹಾರದಲ್ಲಿ ಇದು ಪ್ರಯುಕ್ತ. ತಾಯವ ಏತಾಹ ಆಪಹ ಶ್ರದ್ಧಾರೂಪೇಣ, ಶ್ರದ್ಧಾ ಶಬ್ದದಿಂದ ಪ್ರತಿಪಾದ್ಯ ಬರೀ ಶ್ರದ್ಧೆ ಅಲ್ಲ, ಭೂತಗಳನ್ನು ಇಟ್ಟುಕೊಳ್ಬೇಕು. ಯಾಕೆ ಇತಿದು ಪಂಚಮ್ಯಾಂ ಆಹುತು ಆಪಹ ಪುರುಷವಚಸ್ಸು ಭವಂತಿ ಎಂಬುದು ಉಪಸಂಹಾರ. ಅಲ್ಲಿ ಆಪಹ ಅಂತ ಎಲ್ಲಿಂದ ಬಂತದ್ದು? ಅದಕ್ಕೋಸ್ಕರ ಮೊದಲಿಂದಲೂ ಪಂಚಭೂತಗಳು ಜೀವನ ಜೊತೆಗೆ ಇದೆ ಎಂಬುದಾಗಿ ಉಪಕ್ರಮ ಉಪಸಂಹಾರದಲ್ಲಿ ಉಪಸಂಹಾರಕ್ಕೆ ಅನುಸಾರವಾಗಿ ಅರ್ಥ ಮಾಡಬೇಕು ಅಂತ ಒಂದು ಸಿದ್ಧಾಂತ ಇದೆ. ಆದ್ದರಿಂದ ಕೊನೆಯಲ್ಲಿ ಪಂಚಭೂತದ ಉಲ್ಲೇಖ ಇದ್ದ ಪ್ರಯುಕ್ತ ಪ್ರಾರಂಭದಲ್ಲಿ ಶ್ರದ್ಧಾ ಅಂತ ಹೇಳಿದರೂ ಭೂತವನ್ನು ಇಟ್ಟುಕೊಳ್ಬೇಕು. ಇಷ್ಟು ಹೇಳಿದರೂ ಕೂಡ ಅಶ್ರುತತ್ವ ಸ್ಪಷ್ಟವಾಗಿ ಹೇಳಿಲ್ಲ ಅಂದರೆ ಅವನಿಗೆ ಸಮಸ್ಯೆ ಬರೆಯ ಏನೋ ಬಹಳ ಕಷ್ಟಪಟ್ಟು ಹೇಳೋದು ಅರ್ಥ ಮಾಡ್ತಾ ಇದ್ದೀರಿ. ಶ್ರದ್ಧಾ ಅಂತ ಮೊದಲು, ಕೊನೆಗೆ ಆಪಹ ಅಂತ. ಅದು ಕೂಡ ಪಂಚಭೂತಗಳಿಲ್ಲ, ಬರೀ ಜಲ ಮಾತ್ರ. ಪ್ರಾರಂಭದಲ್ಲಿ ಅದರ ಹೆಸರು ಇಲ್ಲ. ಅಶ್ರುತತ್ವ ಅದು ಇದು ಎಲ್ಲಿಯೂ ಕೂಡ ಶ್ರುತವಾಗಿ ಇಲ್ಲ ಅಂತ ಹೇಳಿದರೆ ಅತಃ ಪ್ರತ್ಯಕ್ಷ ಅಶ್ರವಣಾತ್ ನಯುಕ್ತಮಿತಿ ಚೇತ್ ಇಷ್ಟಾಧಿಕಾರಿಣ ಪ್ರತೀತೇ. ಯಜಮಾನಂ ಕಿನ್ನ ಜಹಾತಿ ಭೂತಾನ್ಯೇವ ಭೂತೇರೇವ ಗಚ್ಚತಿ ಭೂತೇರ್ಭುಂಕ್ತೆ ಭೂತೇರುತ್ಪದ್ಯತೆ ಭೂತೈಶ್ಚರತಿ ಭೂತೇ ವಿಚರತಿ. ಸಾಕ ಸ್ಪಷ್ಟವಾದ ವಾಕ್ಯ ಉಂಟು. ಇಲ್ಲಿಯವರೆಗೆ ಬರೀ ಶ್ರದ್ಧಾ ಆಪಹ ಇದನ್ನಿಟ್ಟು ಹೇಳುವಾಗ ಆ ಪೂರ್ವಪಟ್ಟಿಗೆ ಸಮಾಧಾನ ಆಗಲಿಲ್ಲ. ಮತ್ತು ಸಮಸ್ಯೆ ಮಾಡ್ತಾ ಇದ್ದಾನೆ. ಆಪಹ ಅಂತ ಉಂಟು, 5 ಭೂತಿ ಇಟ್ಟುಕೊಳ್ಬೇಕು. ಒಂದು ಆಪಹ ಅಂತಲೂ ಇಲ್ಲ, ಬರೀ ಶ್ರದ್ಧಾ ಅಂತ ಉಂಟು. ಇಂದ್ರಿಯಗಳು ಹೋಗ್ತವೆ ಅಂತ ಉಂಟು. ಇಂದ್ರಿಯ ಹೋದ ಮೇಲೆ ಭೂತಗಳು ಹೋಗಬೇಕಲ್ಲ. ನಾನಾ ಥರದ ಪ್ರಶ್ನೆ. ಅದಕ್ಕೆ ಮೊದಲು ನೇರವಾಗಿ ಉತ್ತರ ಕೊಟ್ಟಿಲ್ಲ. ಅದು ನೇರವಾಗಿ ಕೊಟ್ಟಿದ್ರೆ ಇಷ್ಟು ಸೂತ್ರಗಳಿಗೆ ವಿಚಾರ ಮಾಡಬೇಕು ನಾವು ಒಂದೊಂದು ವಾಕ್ಯಕ್ಕೆ. ಏನು ಹೇಳಿದ್ರು ವಿಚಾರ ಮಾಡ್ತೀವಿ ಅಲ್ಲ, ಹೇಳಿದ್ರು ಹಾಗೆಲ್ಲ. ಆಪಾದ ವಾಕ್ಯ ಉಂಟು, ವೇದವಾಕ್ಯಕ್ಕೆ ಅರ್ಥ ಮಾಡುವಾಗ ಹೀಗೆ ಅರ್ಥ, ಇತರ ವಾಕ್ಯಾನುಸಾರ ಅರ್ಥ ಮಾಡಬೇಕು. ಬೇರೆ ಕಡೆ ವಾಕ್ಯ ನೋಡಿಕೊಂಡು ಬರೀ ಒಂದು ವಾಕ್ಯ ಮಾತ್ರ ನೋಡೋದಲ್ಲ, ಸ್ಪಷ್ಟವಾದ ಇತರ ವಾಕ್ಯಾನುಸಾರೇಣ ವೇದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತ ಅರ್ಥ ಮಾಡಬೇಕು. ಅದು ಒಂದು ವಾಕ್ಯಕ್ಕೆ ಅರ್ಥ ಅಲ್ಲ. ಆ ವಾಕ್ಯದ ಆಪಾದ ಇಷ್ಟೇ ಇದ್ದರೂ ಬೇರೆ ಕಡೆಯಲ್ಲಿ ಪಂಚಭೂತಗಳೊಂದು ಉಂಟು. ಅದಕ್ಕೆ ಅನುಗುಣವಾಗಿ ಈ ವಾಕ್ಯ ಅರ್ಥ ಮಾಡಬೇಕು. ಇದನ್ನೆಲ್ಲ ತಿಳಿಸಬೇಕಾಗಿದೆ.
ಅಥೈನಂ ಯಜಮಾನಂ ಖಿನ್ನ ಜಹಾತಿ ಭೂತಾನ್ಯೇವ ಭೂತೇರೇವ ಗಚ್ಚತಿ ಭೂತೇರ್ಭುಂಕ್ತಿ ಭೂತೈ ಉತ್ಪದ್ಯತೆ ಭೂತೈಶ್ಚರತಿ ಇತಿ ಕೌಂಡಿನ್ಯಶತು ಪ್ರತೀತಿ. ಅದರಿಂದ ಅಶ್ವತತ್ವಾದಿಕೆಯನ್ನು ಇಷ್ಟಾಧಿಕಾರಿನ ಇಷ್ಟಪೂರ್ತಾದಿ ಮಾಡಿದ ಯಜಮಾನನಿಗೆ ಪ್ರತೀತಿ. ಇಷ್ಟಾಧಿಕಾರಿನ ಯಜಮಾನನ ಇಷ್ಟಾಧಿಕಾರ ಇಷ್ಟಪೂರ್ತ ಅಂತದ್ದು. ಇಷ್ಟಪೂರ್ತ ಅಂದರೆ ಯಜ್ಞಯಾಗಾದಿಗಳು ಸತ್ಕಾರ್ಯಗಳು ಅವರಿಗೆ ಈ ರೀತಿ ಹೇಳಿದ್ದಾರೆ. ಏನು ಅಂತ ಪ್ರತೀತಿ ಏನು ಅಂತ ಭೂತಗಳ ಜೊತೆಗೇನೆ ಹೋಗ್ತಾನೆ ಅಂತ ಹೇಳಿದ್ದಾರೆ. ಯಜಮಾನನಾದವನು ಪರಲೋಕಕ್ಕೆ ಹೋಗುವಾಗ ಭೂತಗಳಿಂದ ಕೂಡಿಕೊಂಡೇ ಹೋಗ್ತಾನೆ. ಅಥೈನಂ ಯಜಮಾನ ಅಂದರೂ ಇಷ್ಟಾಧಿಕಾರಿ ಒಂದೇ ಅರ್ಥ. ಇಷ್ಟಾದಿ ಸತ್ಕಾರ್ಯಗಳನ್ನು ಮಾಡಿದವ ಅವನೇ ಯಜಮಾನ. ಅಥೈನಂ ಯಜಮಾನ ಅಂತ. ಯಜಮಾನಂ ಕಿಂ ಜನ್ನ ಜಾತಿ. ಯಜಮಾನ ಯಾಗಾದಿಗಳನ್ನು ಯಾರು ಮಾಡಿದ್ದಾನೆ ಅವನು ಪರಲೋಕಕ್ಕೆ ಹೋಗುವಾಗ ಅವರನ್ನು ಯಾರು ಬಿಟ್ಟು ಹೋಗುವುದಿಲ್ಲ, ಯಾರು ಬಿಡುವುದಿಲ್ಲ. ಪಂಚಭೂತಗಳು ಬಿಡುವುದೇ ಇಲ್ಲ, ಅವನು ಬೆನ್ನಟ್ಟಿಕೊಂಡೇ ಬರ್ತವೆ ಎಂಬುದಾಗಿ ಸ್ಪಷ್ಟವಾಗಿ ವಾಕ್ಯ ಉಂಟು. ಇಷ್ಟಾಧಿಕಾರಿನ ಪ್ರತೀತಿ. ಯಜಮಾನನಿಗೆ ಅವರ ಜೊತೆಗೆ ಇಂದ್ರಿಯಗಳು ಭೂತಗಳು ಬರ್ತವೆ ಅಂತ ಸ್ಪಷ್ಟವಾದ ವಾಕ್ಯ ಇದೆ. ಅದರಿಂದ ಆಪಹಾದಿದ್ದರೂ ಶ್ರದ್ಧಾಂತಿದ್ದರೂ ಪಂಚಭೂತಗಳು ಇಷ್ಟಾಧಿಕಾರಿಗಳಲ್ಲದವರಿಗೆ ಅಲ್ಲಿ ಸಂದರ್ಭ ಹೇಳಿದ್ದಾರೆ. ಅದು ಎಲ್ಲರಿಗೂ ಅಲ್ಲಿ ಎಲ್ಲರಿಗೂ ಯಜಮಾನ ಅಂತ ಅಲ್ಲಿ ಆ ಸಂದರ್ಭ. ಯಜಮಾನ ಯಾಗ ಮಾಡ್ತಾನೆ, ಸತ್ಕಾರ ಮಾಡ್ತಾನೆ, ಪರಲೋಕಕ್ಕೆ ಹೋಗುವಾಗ ಅವನು ಒಬ್ಬನೇ ಹೋಗ್ತಾನೋ ಪಂಚಭೂತಗಳು ಒಟ್ಟಿಗೆ ಬರ್ತವೆ ಅಂತ ಅಲ್ಲಿಯ ಪ್ರಶ್ನೆ. ಅದಕ್ಕೆ ಸರಿಯಾಗಿ ಯಜಮಾನ ಅದು ಎಲ್ಲರಿಗೂ ನೀವು ಹೋಗುವಾಗ ಜೊತೆಗೆ ಅವನ ಅನಿಷ್ಟ ಕರ್ಮ ಆಗಲಿ ಪುಣ್ಯಪ್ಪ ಎಲ್ಲ ಒಟ್ಟಿಗೆ ಹೋಗ್ತದೆ. ಸಾಮಾನ್ಯವಾಗಿ ಯಾಗದಲ್ಲಿ ಹಾಕುವಾಗ ಶ್ರದ್ಧೆಯಿಂದ ಹೋಮ ಮಾಡಿದ್ರು ಅಂತ ಮೊದಲನೆಯ ಇದರಲ್ಲಿ ನಾವು ಮಾಡೋದಲ್ಲ, ಅಲ್ಲ. ದೇವತೆಗಳು ಈ ಜೀವನನ್ನು ಮರಣೋತ್ತರದಲ್ಲಿ ಪಂಚ ಕಡೆಯಲ್ಲಿ ಹೋಮ ಮಾಡ್ತಾರೆ. ನಾವು ನಮ್ಮ ಹೋಮ ಅಲ್ಲ. ಅದಕ್ಕೆ ಶ್ರದ್ಧಾಂ ಜುಹೂತಿ, ಶ್ರದ್ಧೆಯನ್ನು ಅಂದರೆ ಶ್ರದ್ಧಾ ವಿಶಿಷ್ಟನಾದ ಜೀವನನ್ನು ಅಪಹ ಎಲ್ಲ ಕೂಡಿಕೊಂಡು ಅದು ಶ್ರದ್ಧೆ ಅವನ ಅಂತಃಕರಣ ಧರ್ಮ ಶ್ರದ್ಧಾದಿಗಳು. ಶ್ರದ್ಧೆ ಉಂಟು ಅಂದರೆ ಮನಸ್ಸು ಉಂಟು ಅಂತ ಅರ್ಥ, ಮನಸ್ಸು ಸಮೇತವಾಗಿ ಅಂತ ಅರ್ಥ. ಆಪ ಅಂದರೆ ಇಂದ್ರಿಯ ಪಂಚಭೂತಗಳು. ಶ್ರದ್ಧಾಂಜಹೂತಿ ಅಂತ ಹೇಳಿದ್ರಿಂದ ಅಂತಕ್ಕೆ ಮನಸ್ಸು ಅವರ ಜೊತೆಗೆ ಉಂಟು ಅಂತ. ಆಪ ಅಂತ ಹೇಳಿದ್ರಿಂದ ಪಂಚಭೂತಗಳು ಉಂಟು. ಒಂದು ಪಂಚಭೂತಗಳಲ್ಲಿ ಒಂದನ್ನು ಹೇಳಿದರು. ಶ್ರದ್ಧಾ ಅಂತೇಳಿ ಇಂದ್ರಿಯಗಳಲ್ಲಿ ಒಂದನ್ನು ಹೇಳಿದರು. ಶ್ರದ್ಧಾ ವಿಶಿಷ್ಟ ಅಂದರೆ ಮನೋವಿಶಿಷ್ಟ. ಮನೋವಿಶಿಷ್ಟನ್ನು ಹೂ ಮಾಡುವುದು ಅಂತ. ಮನಸ್ಸು ಉಪಲಕ್ಷಣ. ಮನಸ್ಸು ಕಾಕೇಭ್ಯ ಕಾಕ ಅಂದರೆ ಕಾಗೆ ಮಾತ್ರ ಅಲ್ಲ, ಕಾಗೆ ಬೆಕ್ಕು ನಾಯಿ ಎಲ್ಲ ಬಂತು. ಅದೇ ರೀತಿ ಇಲ್ಲಿ ಶ್ರದ್ಧಾ ಅಂದರೆ ಮನಸ್ಸು. ಮನಸ್ಸು ಅಂದರೆ ಮನಸ್ಸು ಎಲ್ಲ ಇಂದ್ರಿಯಗಳು ಬಂತು. ಆಪ ಅಂದರೆ ನೀರು ಅಂದರೆ ಪಂಚಭೂತಗಳು. ಅದು ಸೂಕ್ಷ್ಮ ಶಬ್ದದಿಂದ ಅದನ್ನು ಹೇಳಿದ್ದಾರೆ. ಇಂದ್ರಿಯ ಉಂಟು ಮತ್ತು ಪಂಚಭೂತಗಳು ಉಂಟು, ಅದು ಬಿಡಿಸಿ ಬೇರೆ ಕಡೆ ಹೇಳಿದ್ದಾರೆ. ಆ ವಾಕ್ಯಕ್ಕೆ ಇಟ್ಟುಕೊಂಡು ಈ ವಾಕ್ಯಕ್ಕೆ ಅರ್ಥ ಮಾಡಬೇಕು. ಅವರ ಸಮಸ್ಯೆ ಪೂರ್ತಿ ಪರಿಹಾರ ಆಯಿತು. ಅಶ್ರುತತ್ವಾದಿತಿಯನ್ನು ಇಷ್ಟಾಧಿಕಾರಿಣ ಪ್ರತೀತಿ ಅಗ್ನಿಯಾದಿಗತಿ ಪ್ರತ್ಯಕ್ಷತಾ ಶ್ರೂಯತೆ. ಪ್ರತ್ಯಕ್ಷತಾ ಶ್ರೂಯತೆ. ಅಗ್ನಿಯಲ್ಲಿ ವಾಕ್ ಪ್ರವೇಶ ಆಯಿತು ಅಂತ ಬಾಯ್ಬಿಟ್ಟು ಹೇಳಿದ್ದಾರೆ. ಅತಃ ಪ್ರತ್ಯಕ್ಷ ಅಶ್ರವಣ. ನಿಮ್ಮ ಭೂತಗಳ ಜೊತೆಗೆ ಇದೆ ಅಂತ ಬಾಯ್ಬಿಟ್ಟು ಸ್ಪಷ್ಟವಾಗಿ ಹೇಳಿಲ್ಲ. ನಯುಕ್ತಂ. ಆದ್ದರಿಂದ ಇನ್ನು ಭೂತಗಳಿಗೆ ಸಹಗಮನ ಒಪ್ಪುವುದಿಲ್ಲ ಅಂತ ಪ್ರಶ್ನೆ. ಅದಕ್ಕೆ ಇಷ್ಟಾಧಿಕಾರಿನ ಪ್ರತೀತಿ ಅಲ್ಲಿ ಹೇಳಿದ್ದಾರೆ. ಇತಿ ಕೌಂಡಿನ್ಯಶ್ವತು ಪ್ರತೀತಿ. ಎಲ್ಲ ಈ ವಿಷಯ ಮುಗಿತು. ಅವನಿಗೆ ಪೂರ್ತಿ ಸಮಾಧಾನ ಆಯಿತು. ಜೀವನ ಮಾತ್ರ ಹೋಗೋದಲ್ಲ, ಪಂಚಭೂತಗಳು ಜೊತೆಗೆ ಮರಣೋತ್ತರದಲ್ಲಿ ಇರ್ತದೆ. ಇನ್ನು ಮರಣವೇ ಮೋಕ್ಷ ಅಂತ ಭಾವಿಸಬಾರದು ಅಂತ ಇಷ್ಟು ಸೂತ್ರಗಳು ಬೇಕಾಯಿತು. ಪೂರ್ಣ ಸಮಾಧಾನ ಆಗಲಿಕ್ಕೆ 6 ಅಧಿಕರಣ ಆಯಿತು. ಇನ್ನೊಂದು ಬೇರೆ ಪ್ರಶ್ನೆ. ನೀವು ಭಾಕ್ತಂ ವಾ ಅನಾತ್ಮವಿತ್ವಾತ್ ತಥಾ ದರ್ಶಯತಿ. ಅಪಾಮ ಸೋಮಂ
ಅಮೃತ ಭೂಮ ಎಂಬುದಾಗಿ ನೀವು ಭಗವಂತನ ಪ್ರಾಪ್ತಿಗೋಸ್ಕರ ವೈರಾಗ್ಯ ಯಾರಿಗೂ ಬೇಕು ಅಂತ ಹೇಳ್ತಾ ಇದ್ದೀರಿ. ಅದು ಬೇಕಾಗಿಲ್ಲ. ಯಾಕೆಂದರೆ ವೈರಾಗ್ಯ ಭಕ್ತಿ ಸಾಧನೆ ಬೇಡ, ಬರೀ ಯಾಗ ಮಾಡಿದರೆ ಸಾಕು. ಅಪಾಮ ಸೋಮಂ ಅಮೃತ ಭೂಮ, ಸೋಮಪಾನ ಮಾಡಿದೆವು ಮೋಕ್ಷ ಬಂತು. ಇಷ್ಟು ಸುಲಭವಾಗಿರುವಾಗ ಈ ಧ್ಯಾನ, ಉಪಾಸನೆ, ವೈರಾಗ್ಯ ಯಾವುದು ಬೇಕಾಗಿಲ್ಲ. ಅದರಿಂದ ಕರ್ಮದಿಂದಲೇ ಮೋಕ್ಷ ಆಗ್ತದೆ, ಈ ಜ್ಞಾನಾದಿಗಳು ಬೇಕಾಗಿಲ್ಲ ಅಂತ ಇಷ್ಟು ಪೂರ್ವಪಕ್ಷ ಬಂದರೆ, ಇನ್ನು ಸುಶಕೇನ ಕರ್ಮಣ ಮೋಕ್ಷ ಸಿದ್ಧವು. ಸುಲಭವಾಗಿ ಕರ್ಮಾನುಷ್ಠಾನ ಮಾಡಲಿಕ್ಕೆ ಹಣ ಇದ್ದರೆ ಸಾಕು, ಕರ್ಮಾನುಷ್ಠಾನ ಮಾಡಿಸಬಹುದು, ಶ್ರಮ ಇಲ್ಲ. ಆಗ ಪುರೋಹಿತರು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಏನೂ ಶ್ರಮ ಇಲ್ಲ. ಕೊನೆಗೆ ಸೋಮಪಾನ ಮಾಡಿದರೆ ಮೋಕ್ಷ ಆಗ್ತದೆ. ಸೋಮವಾರ ಮಾಡಿದ್ರೆ ಅಪಾಮ ಸೋಮ ಅಮೃತ ಭಾಳ ಸುಲಭ ಇದೆ. ಅದಕ್ಕೆ ಇವರೆಲ್ಲ ಸೋಮಪಾನ ಭಾಕ್ತಂವ ನಾಣ್ಯಪಂಥ ಅಯನಾಯುಕ್ತತೆ. ಮೋಕ್ಷಕ್ಕೆ ಜ್ಞಾನ ಮಾಡಿಬಿಟ್ಟು ಬೇರೆ ಮಾರ್ಗವೇ ಇಲ್ಲ. ಭಗವತ್ ಸಾಕ್ಷಾತ್ಕಾರದಲ್ಲಿ ಮೋಕ್ಷ ಇಲ್ಲ ಅಂತ ವಾಕ್ಯ ಉಂಟು. ಆದ್ದರಿಂದ ಭಾಕ್ತಂ ಅಲ್ಲಿ ಅಮೃತ ಅಂತ ಅಂದರೆ ಅದು ಗೌಣ, ಈ ಮುಖ್ಯವಾದ ಅಮೃತತ್ವ ಅಲ್ಲ. ಮೋಕ್ಷ ಅಂದರೆ ಸಾಮಾನ್ಯವಾದ ಸುಖ, ನಿಷ್ಠೆ ಅರ್ಥ ಹೊರತು ಅಪಾಮ ಸೋಮಂ, ಸೋಮಪಾನ ಮಾಡಿದೆವು ಸ್ವರ್ಗಾದಿ ಸುಖ ಸಿಕ್ಕಿತು. ಭಾಕ್ತಂವ ಅದು ಅಮುಖ್ಯವಾದ ಅರ್ಥ. ಭಾಕ್ತಂವ ಅನಾತ್ಮವಿತ್ವ, ಆತ್ಮಜ್ಞಾನವುಳ್ಳವನಿಗೆ ಮೋಕ್ಷ. ಕರ್ಮಾನುಷ್ಠಾನ ಮಾತ್ರ ಮಾಡಿದರೆ ಆತ್ಮ ಸಾಕ್ಷಾತ್ಕಾರ ಆಗಿಲ್ಲ. ಅನಾತ್ಮವಿತ್ವಾತ್ ಭಾಕ್ತಂ ಅದು ಭಾಗಶಃ ಅಮುಖ್ಯವಾದ ಮುಖ್ಯವಾದ ಮೋಕ್ಷ ಅಲ್ಲ, ಅಮುಖ್ಯವಾದ ಅಮೃತತ್ವ. ಕೆಲವು ಸಮಯದವರೆಗೆ ಸ್ವರ್ಗದಲ್ಲಿ ಇರ್ತಾರೆ. ಅಮೃತತ್ವ ಅಂದರೆ ಕೆಲವು ಕಾಲದವರೆಗೆ ಅಮೃತತ್ವ, ಖಾಯಮಲ್ಲ. ಭಾಕ್ತಂವ ಅನಾತ್ಮವಿತ್ವಾತ್ ಅವರಿಗೆ ಆತ್ಮಜ್ಞಾನ ಆಗಿಲ್ಲ, ಭಗವತ್ ಸಾಕ್ಷಾತ್ಕಾರ ಆಗಿಲ್ಲ. ಭಗವತ್ ಸಾಕ್ಷಾತ್ಕಾರದಿಂದಲೇ ಮೋಕ್ಷ. ವಿದಿತ್ವ ಅತಿಮೃತ್ಯುಮುಪೇತಿ ನಾಣ್ಯಪಂಥ ಅಯನಾಮಿದೆ. ಪರಮಾತ್ಮನ ಸಾಕ್ಷಾತ್ಕಾರದಿಂದಲೇ ಮೋಕ್ಷ, ಅದಕ್ಕೆ ಬೇರೆ ಮಾರ್ಗವೇ ಇಲ್ಲ ಎಂಬುದಾಗಿ ಸ್ಪಷ್ಟವಾದ ವಾಕ್ಯ ಇದೆ. ತಥಾಹಿ ನರ್ಷೇತಿ ಅಂತ ಪ್ರಮಾಣ ಉಂಟು. ನಾಣ್ಯಪಂಥ ಅಯನಾಮಿದೆ. ತಸ್ಮಾತ್ ಭಾಕ್ತಂವ ಅನಾತ್ಮವಿತ್ವ ಇದು ಭಾಗಶಃ ಮೋಕ್ಷ, ಅಮುಖ್ಯವಾದ ಮೋಕ್ಷ. ಭಾಗತಾತದಮೃತತ್ವಂ ನಾಣ್ಯಪಂಥ ಅಯನಾಯ ವಿದ್ಯತೆ ಇತಿ ಶ್ರುತಿ ಆತ್ಮವಿದಯೇ ವೈ ಮುಖ್ಯತ್ವ. ಆ ವೇದವಾಕ್ಯ ಪ್ರಕಾರ ಭಗವತ್ ಸಾಕ್ಷಾತ್ಕಾರ ಯಾರಿಗೆ ಆಗಿದೋ ಅವನಿಗೆ ಮುಖ್ಯವಾದ ಮೋಕ್ಷ. ವಾ ಶಬ್ದಾತ್ ಪಾರಂಪರ್ಯೇಣ ಆತ್ಮವಿದ ಅಪೇಕ್ಷೆಯವ ಅಥವಾ ಭಾಕ್ತವ್ವ ಇನ್ನೊಂದು ಕರ್ಮದಿಂದ ಮೋಕ್ಷ ಅಂದರೆ ಒಂದು ಅದು ಪರಂಪರೆಯ ಕರ್ಮಾನುಷ್ಠಾನ ಮಾಡಿ ಅಂತಃಕರಣ ಶುದ್ಧಿಯಾಗಿ ಆಮೇಲೆ ಮೋಕ್ಷ ಅಂತ ಒಂದು, ಅಥವಾ ಆತ್ಮವಿದಪೇಕ್ಷೆಯ ಸಾಕ್ಷಾತ್ಕಾರ ಆದವರು ಕರ್ಮಾನುಷ್ಠಾನ ಮಾಡ್ತಾರೆ, ಆಗ ಮೋಕ್ಷದಲ್ಲಿ ಆನಂದಾದಿಶಯ ಆಗಬೇಕು. ಅದಕ್ಕೋಸ್ಕರ ಕರ್ಮಾನುಷ್ಠಾನದಿಂದಲೂ ಮೋಕ್ಷ ಉಂಟು, ಮೋಕ್ಷದ ಒಂದು ಭಾಗ ಉಂಟು, ವಿಶೇಷ ಆನಂದ. ಯಾರಿಗೆ ಅಪರೋಕ್ಷ ಜ್ಞಾನ ಆದ ಮೇಲೆ ಮಾಡತಕ್ಕಂಥ ಸತ್ಕರ್ಮಾನುಷ್ಠಾನದಿಂದ ಮೋಕ್ಷ ಉಂಟು. ಯಾರಿಗೆ ನಮಗೆಲ್ಲ ಅಪಾಮ ಸೋಮ ಮೋಕ್ಷದಲ್ಲಿ ನಾವು ಹೆಚ್ಚಿನ ಆನಂದ ಪಟ್ಟೆವು. ಯಾಕೆ ಅಪರೋಕ್ಷ ಜ್ಞಾನ ಬಂದ ನಂತರ ವಿಶೇಷ ಕರ್ಮಾನುಷ್ಠಾನ ಮಾಡೋದ್ರಿಂದ. ಅದು ಎರಡರ್ಥ. ಒಂದು ಪರಂಪರೆಯ ನಾವೆಲ್ಲ ಅಪರೋಕ್ಷ ಆಗಿಲ್ಲ,
ನಾವು ಕರ್ಮಾನುಷ್ಠಾನ ಮಾಡಿ ಅಂತಃಕರಣ ಶುದ್ಧಿಯಿಂದ ಪರಂಪರೆಯ ಮೋಕ್ಷ ಅಥವಾ ಆತ್ಮವಿದಪೇಕ್ಷೆಯ ಅಪರೋಕ್ಷ ಜ್ಞಾನಿಗಳಿಗೆ ಅದು ಪರಂಪರೆ ಇಲ್ಲ. ಸಾಕ್ಷಾತ್ ಕರ್ಮಾನುಷ್ಠಾನದಿಂದ ಮೋಕ್ಷದಲ್ಲಿ ಆನಂದಾತಿಶಯ ಎಂಬ ಅಭಿಪ್ರಾಯದಿಂದ ಭಾಕ್ತಂವ ಏತತ್ ಅನಾತ್ಮವಿತ್ವಾತ್ ತಥಾ ದರ್ಶಯತಿ ವಾ ಶಬ್ದಾತ್ ಆಪ್ತವ್ವ ಪಾರಂಪರೇಣ ಆತ್ಮವಿದಪೇಕ್ಷೆಯವ ಒಂದು ಪರಂಪರೆಯ ಮೋಕ್ಷ ಅವರಿಗೆ. ನಮಗೆ ಅಪರೋಕ್ಷ ಜ್ಞಾನಿಗಳಿಗೆ ಆತ್ಮವಿದ್ಯ ಪರಮಾತ್ಮನ ಸಾಕ್ಷಾತ್ಕಾರ ಅವನಿಗಿಲ್ಲ. ಆತ್ಮವಿದ ಅಪೇಕ್ಷೆಯ ಯಾರು ಸಾಕ್ಷಾತ್ಕಾರ ಆಗಿದೆಯೋ ಅವರ ದೃಷ್ಟಿಯಲ್ಲಿ ಕರ್ಮಾನುಷ್ಠಾನದಿಂದ ಮೋಕ್ಷ ಆಗ್ತದೆ. ಮೋಕ್ಷ ಅಂದರೆ ಮೋಕ್ಷ ಮೊದಲೇ ಪ್ರಾಪ್ತ ಆಗಿದೆ, ಮೋಕ್ಷದಲ್ಲಿ ಆನಂದ ಅತಿಶಯ ಆಗ್ತದೆ. ಯಾರಿಗೆ? ಆತ್ಮಜ್ಞಾನಿಗಳಿಗೆ. ಆತ್ಮನ ಪರಮಾತ್ಮ ಸಾಕ್ಷಾತ್ಕಾರ ಯಾರಿಗೆ ಆಗಿದೆ ಅವರಿಗೆ ಕರ್ಮಾನುಷ್ಠಾನದಿಂದಲೂ ಮೋಕ್ಷದಲ್ಲಿ ಆನಂದ ಅತಿಶಯ ಉಂಟು. ನಮಗೆ ಕರ್ಮಾನುಷ್ಠಾನದಿಂದ ಪರಂಪರೆಯ ಅಂತಃಕರಣ ಶುದ್ಧಿ ದ್ವಾರ ಪರಂಪರೆಯ ನಮಗೆ ಮೋಕ್ಷ ಪ್ರಾಪ್ತಿ. ಅದರಿಂದ ಆ ದೃಷ್ಟಿಯಿಂದ ಕೊಡಿಸಬೇಕು. ತಥಾ ಶ್ರುತಿ ಸಯೇನಂ ಅವಧಿತಃ ನ ಭುನಕ್ತಿ ಯಥಾ ವೇದೋ ವಾ ಅನುಕ್ತ ಅನ್ಯದ್ವಾ ಕರ್ಮ ಅಕೃತಂ ಇದಿವ ಕರ್ಮ ಮಾಡಲಿ ಮಾಡದಿಲ್ಲ ಅನೇವಂ ಇದು ಮಹತ್ಪುಣ್ಯಂ ಕರೋತಿ. ಪರಮಾತ್ಮ ಸಾಕ್ಷಾತ್ಕಾರ ಇಲ್ಲ, ಅನೇವಂ ಇದು ಭಗವತ್ ಸಾಕ್ಷಾತ್ಕಾರ ಆಗಿಲ್ಲ. ಅವನು ಪುಣ್ಯಂ ಕರ್ಮ ಕರೋತಿ, ಮಹತ್ಪುಣ್ಯಂ ಕರ್ಮ ಕರೋತಿ. ಬೇಕಾದಷ್ಟು ಪುಣ್ಯ ಮಾಡಿದರೆ ತದ್ದಾಸೆ ಅಂತತಃ ಕ್ಷೀಯತೆ, ಅದು ಕೊನೆಗೆ ನಾಶ ಆಗ್ತದೆ. ಅದು ಅಮೃತದ ಮುಖ್ಯವಾದ ಅಮೃತತ್ವ ಬರುವುದಿಲ್ಲ. ಮಹತ್ತಾದ ಪುಣ್ಯ ಮಾಡಿದರೂ ಕೆಲವು ಕಾಲದವರೆಗೆ ಅದನ್ನು ಅನುಭವಿಸ್ತಾರೆ. ಆತ್ಮಾನಮೇವ ಲೋಕಮುಪಾಸೀತ, ಪರಮಾತ್ಮನೇ ಉಪಾಸನೆ ಮಾಡಬೇಕು. ಆತ್ಮಾನಂ ಉಪಾಸ್ತೆ ನಹಾಸ್ಯ ಕರ್ಮ ಕ್ಷೀಯತೆ. ಆ ಜ್ಞಾನರೂಪಿಯಾದ ಲೋಕ ಅಂದರೆ ಪ್ರಕಾಶರೂಪಿಯಾದ ಪರಮಾತ್ಮನನ್ನು ಯಾರು ಉಪಾಸನೆ ಮಾಡ್ತಾರೆ ನಹಾಸ್ಯ ಕರ್ಮ ಕ್ಷೀಯತೆ, ಅವನಿಗೆ ಆ ಕರ್ಮ ವಿಫಲ ಆಗೋದೇ ಇಲ್ಲ. ಅದರ ಫಲ ಯಾವಾಗಲೂ ಅವನಿಗೆ ಅನಿತ್ಯ ಫಲ ಇಲ್ಲವೇ ಇಲ್ಲ, ನಿತ್ಯವಾದ ಫಲವೇ. ಅಸ್ಮಾದ್ದೇವ ಆತ್ಮನಃ ಯದ್ಯತ್ ಕಾಮಯತೆ ತತ್ತ ಸಿದ್ಧಿ. ಈ ಪರಮಾತ್ಮ, ಈ ಸ್ವಾಮಿಯಾದ ಪರಮಾತ್ಮನಿಂದಾಗಿ ಅವನು ಏನು ಅಪೇಕ್ಷೆ ಪಡ್ತಾನೆ ತತ್ತ ಸಿದ್ಧಿ, ಅದೆಲ್ಲವೂ ಸೃಷ್ಟಿಯಾಗ್ತದೆ. ಅನಂತಕಾಲದವರೆಗೆ ಎಲ್ಲ ಇಷ್ಟಾರ್ಥವನ್ನು ಎಲ್ಲವನ್ನು ಕೂಡ ಅವನು ಪಡೀತಾನೆ. ಸಾಕ್ಷಾತ್ಕಾರ ಪಡೆದರೆ ಮಾತ್ರ. ಪಡೆದೇ ಇದ್ದರೆ ಎಷ್ಟು ಕರ್ಮ ಮಾಡಿದರೂ ಕೊನೆಗೆ ಅದಕ್ಕೆ ನಾಶ ಉಂಟು ಎಂಬುದಾಗಿ ಇತರ ಕರ್ಮದಿಂದ ಸ್ವರ್ಗ ಬಂದರೂ ಕೂಡ ಅದು ತಾತ್ಕಾಲಿಕ, ಶಾಶ್ವತವಲ್ಲ. ಶಾಶ್ವತ ಫಲ ಅಪರೋಕ್ಷ ಜ್ಞಾನಿಗೆ ಮಾತ್ರ ಅಂತ ಸ್ಪಷ್ಟವಾದ ವಾಕ್ಯ ಉಂಟು. ತಥಾಗಿ ದರ್ಶಯತಿ. ಅದರಿಂದ ಈ ಪ್ರಮಾಣದಿಂದ ಪಡೆಯುತ್ತಾ ಅವನಿಗೆ ಅಪಾಮ ಸೋಮಂ ಅಮೃತ ಅಪಮಾನಕ್ಕೆ ಬೇರೆ ಅರ್ಥ ಮಾಡಬೇಕು. ಗೌಣವಾದ ಮೋಕ್ಷ ಅವರಿಗೆ ತಾತ್ಕಾಲಿಕ ಮೋಕ್ಷ ಭಾಗ, ಕೆಲವು ಸಮಯದವರೆಗಿನ ಮೋಕ್ಷ ಅಷ್ಟೇ, ಕೆಲವು ಸಮಯದವರೆಗಿನ ಸುಖ, ಶಾಶ್ವತ ಸುಖ ಸಿಗುವುದಿಲ್ಲ ಅಂತ ಇಷ್ಟು ಸುಖ. ಇನ್ನೊಂದು ವಾಕ್ಯ, ಅಮೃತೋ ವಾವ ಸೋಮೋಪಭೂತಿ ಯಾವದಿದ್ರ ಯಾವನ್ಮನು ಯಾವುದಾಗಿ. ಸ್ಪಷ್ಟವಾದ ವಾಕ್ಯ. ಸೋಮಪಾನ ಮಾಡಿದರೆ ಅಮೃತ. ಎಲ್ಲಿವರೆಗಿನ ಅಮೃತ? ಇಂದ್ರ ಇರುವವರೆಗೆ, ಮನು ಇರುವವರೆಗೆ ಅಷ್ಟೇ, ಹೊರತು ಖಾಯಮಲ್ಲ ಅಂತ. ಕರ್ಮಣ ಜ್ಞಾನಮಾನವತಿ ಮಾತನೋತಿ ಜ್ಞಾನೇನ ಅಮೃತಿ ಭವತಿ ಅಥ ಅಮೃತಾನಿ ಕರ್ಮಾಣಿ ಯತೇನಂ ಅಮೃತತ್ವ ನಯಂತಿ. ಕರ್ಮದಿಂದ ಜ್ಞಾನದಿಂದ ಮೋಕ್ಷ ಪರಂಪರೆ. ಅಥ ಅಮೃತಾನಿ ಕರ್ಮಾಣಿ ಯತೇನಂ ಅಮೃತತ್ವ ನಯಂತಿ. ಅದಕ್ಕೆ ಅರ್ಥ ಯಥಾ ಕರ್ಮಾಣಿ ಅಥ ಅಮೃತ. ಕರ್ಮ ಅಮೃತ ಯಾಕೆ? ಅಥ ಅಮೃತಾನಿ ಕರ್ಮಾಣಿ ಅಮೃತೋ ವಾ ಸೋಮೋ ಭವತಿ. ಕರ್ಮ ಅಮೃತಾನಿ ಕರ್ಮಾಣಿ. ಕರ್ಮವನ್ನು ಅಮೃತ ಅಂತ ಕರೆಯಬಹುದು. ಯಾಕೆ? ಯಥ ಏನೋ ಅಮೃತತ್ವ ಮನೆಯುತ್ತೆ. ಕ್ರಮೇಣ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವ ಪ್ರಯುಕ್ತ ಕರ್ಮ ಅಮೃತ ಹೊರತು ಅದು ಶಾಶ್ವತ ಫಲ ಕೊಡುವುದಿಲ್ಲ. ಅಥ ಅಮೃತಾನಿ ಕರ್ಮಾಣಿ, ಕರ್ಮವನ್ನು ಅಮೃತ ಅಂತ ಕರೆಯಬಹುದು. ಯಥ ಏನೋ ಅಮೃತತ್ವ ಮನೆಯಂತೆ. ಅದು ಭಾಕ್ತ ಎಂಬುದಕ್ಕೆ ಏನರ್ಥ? ಭಾಕ್ತಂ ವಾ ಅಲ್ಪಕಾಲೀನ ಭಾಗ,
ಕೆಲವು ಸಮಯದವರೆಗೆ ಅಲ್ಪಕಾಲೀನ. ಇನ್ನೊಂದು ಪ್ರಶ್ನೆ, ಕರ್ಮಾನುಷ್ಠಾನ ಮಾಡುವ, ಆ ಕರ್ಮಾನುಷ್ಠಾನ ಮಾಡಿ ಫಲ ಅನುಭವಿಸ್ತೇವೆ. ಫಲ ಅನುಭವಿಸಿದ ಮೇಲೆ ಮತ್ತೆ ಮೋಕ್ಷವೇ. ಕೃತಸ್ಯ ಕರ್ಮಣಃ ಭೋಗೇನ, ಎಲ್ಲ ಅನುಭವಿಸಿದ ಮೇಲೆ ಕರ್ಮ ಕ್ಷಯ ಆಯಿತು, ಮತ್ತು ಮೋಕ್ಷ ಆಗಲೇಬೇಕಲ್ಲ ಅಂತ ಪ್ರಶ್ನೆ. ಅದಕ್ಕೆ ಕರ್ಮಾನುಷ್ಠಾನ ಮಾಡಿ ಫಲ ಅನುಭವಿಸಿದ, ಸ್ವರ್ಗದಲ್ಲಿ ಸುಖ ಅನುಭವಿಸಿದ, ಆಮೇಲೆ ಕರ್ಮ ಇಲ್ಲ, ಮತ್ತು ಕರ್ಮ ಇಲ್ಲ ಅಂದಾದ ಮೇಲೆ ಮತ್ತು ಮೋಕ್ಷಕ್ಕೆ ಹೋಗಬೇಕು. ಹೇಳಿದರೆ ಮುಕ್ತ ತತಶೇಷೇಣ ಇಮಂ ಲೋಕಮಾಯಾತಿ ಪುನಃಕರ್ಮ ಕುರಿತೆ ಪುನರ್ಗಚ್ಚತಿ, ಮುಗಿಯುವುದಿಲ್ಲ. ಅಲ್ಲಿ ಸ್ವರ್ಗಕ್ಕೆ ಹೋಗಿ ಎಲ್ಲ ಸುಖ ಅನುಭವಿಸಿದ ಮೇಲೆ ಕಂಪ್ಲೀಟ್ ಕರ್ಮ ಮುಗಿಯಿತು, ಇದು ಕರ್ಮವೇ ಇಲ್ಲ. ಹಾಗೆ ಯಾಕೆ ಫುಲ್ ಕೊಟ್ಬಿಡ್ಲಿ, ಚೂರು ಯಾಕೆ ಶೇಷ ಯಾಕೆ ಉಳಿಸ್ತಾರೆ? ಅದು ಗಳಿಸಿದ ಹೋಗೋದೇನೋ ಸಾಧನೆ ಮಾಡಬೇಕೋ, ಅಲ್ಲಿ ಮೋಕ್ಷವೇ ಇಲ್ಲ, ಇಲ್ಲಿ ಸಂಸಾರವೂ ಸಾಧನೆ ಪೂರ್ತಿ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ಕರ್ಮ ಉಳಿಸಿ ಅದಕ್ಕೋಸ್ಕರ ಶೇಷ ಪುನಃಶೇಷೇಣ ಇಮಂ ಲೋಕಮಾಯಾತಿ ಪುನಃ ಕರ್ಮ ಕೃತಿ ಪುನರ್ಗಚ್ಚತಿ ಪುನರಾಗಚ್ಚತಿ. ಮುಕ್ತಶೇಷ ಅನುಶಯವಾನ್ ಕೃತ ಅತ್ಯಯೇ ಅನುಶಯವಾನ್, ಮಾಡಿದ ಕರ್ಮ ಎಲ್ಲ ಅನುಭವಿಸಿದ ಮೇಲೆ ಅನುಶಯವಾನ್, ಅದು ಸ್ವಲ್ಪ ಶೇಷ ಅದನ್ನು ಇಟ್ಟುಕೊಂಡೇ ಬರ್ತಾನೆ, ಶೇಷ ಉಳಿತದೆ. ಮುಕ್ತಶೇಷ ಅನುಶಯವಾನ್ ಇಮಾಂ ಪ್ರಾಪ್ಯ ಭೂಂ ಪುನಃ ಕರ್ಮ ಕೃತ್ವ ಪುನರ್ಗಚ್ಚೇತಿ ಪುನರಾಯತಿ, ಅದು ಸಾಕಾಯಿತು. ಆಮೇಲೆ ಅವನಿಗೆ ವೈರಾಗ್ಯ ಬಂದು ಮುಚ್ಚುತ್ತೆ. ಆಚತುರ್ದಶಮಾತ್ ವರ್ಷಾತ್ ಕರ್ಮಾಣಿ ನಿಯಮೇನತು ದಶಾವರಾಣಾಂ ದೇಹಾನಾಂ ಕಾರಣ. ನಿಮ್ಮ ಕರ್ಮ ಮುಗಿದೇ ಇಲ್ಲ, 14 ವರ್ಷ ಆದ ಮೇಲೆ ಪ್ರತಿ 14 ಜನ್ಮಕ್ಕೆ ಬೇಕಾಗುವಷ್ಟು ಕರ್ಮ ಆಗ್ತದೆ. ಕರ್ಮದ ರಾಶಿ ಅಷ್ಟು ದಶಾವರಾಣಾಂ ದೇಶಾರ ಕಾರಣಾನಿ ಕರೋತಿ ಅಥವಾ ಕರ್ಮಕ್ಷಯಾದ ಮುಕ್ತಿ ತಥೈವ ಭವಿಷ್ಯತಿ. ಎಲ್ಲ ಕರ್ಮ ತೀರಿತು, ಇನ್ನು ಕರ್ಮ ಇಲ್ಲ, ಇನ್ನು ಮೋಕ್ಷ ಅಂತ ಆಗಿದೆ, ಭಾವಿಸಬೇಡಿ. ಇತ್ಯಾದಿ ಸ್ಮೃತಿ ಶೇಷವಾನೇ ಆಯ ಶುಭೇನ ಕರ್ಮಣ ಶುಭೇನ ಕರ್ಮಣ ಸುಖಂ ನಿರಯಂಚ ವಿಕರ್ಮಣ ಜ್ಞಾನೇನೈವ ಪರಂ ಪದಂ ಇತ್ಯಾದಿ. ತಸ್ಮಾತ್ ವಿರಕ್ತಸ್ಸನ್ ಜ್ಞಾನಮೇವ ಸಮಾಶ್ರಯೇ. ಕೃತೇನ ಕರ್ಮಣ ಅಸ್ವರ್ಗಂ ಅಂತ ಹೇಳ್ತಾರೆ. ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ. ವ್ಯಾಖ್ಯಾನ ಇದರಲ್ಲಿ ರಾಯರ ವ್ಯಾಖ್ಯಾನ ಈ ಆಡುಭಾಷೆಯಿಂದ ಈ ಸೂತ್ರ ಅರ್ಥ ಬಂತು. ಸ್ವರ್ಗ ಮಾತ್ರ ಅಲ್ಲ, ಪುನಃ ಬರುವಾಗಲೂ ಶುಭೇನ ಕರ್ಮಣ ಸೇವ ಕರ್ಮ ಸಮೇತವಾಗಿ ಬರ್ತಾನೆ ಅಂತ. ಹಾಗಾಗಿ ಪೂರ್ತಿ ಕರ್ಮಕ್ಷಯ ಆಗಲಿಕ್ಕೆ ಸಾಧ್ಯವಿಲ್ಲ. ಇಷ್ಟಾಯಿತು ಅಡಿಗೆ. ಸ್ವಾಮಿ, ಯಾವತ್ತರ ಈ ಕ್ಲಾಸ್ ತಪ್ಪಿದಾಗ, ನಿನ್ನೆ ಕ್ಲಾಸ್ ಆಗಲಿಲ್ಲ, ಭಾಷ್ಯದ್ದು ಆಗಲಿಲ್ಲ, ನೀವು ಈ ಪಾಠ ಬಿಟ್ಟರೆ ನಮ್ಗಳಿಗೆ ಯಾವ ಪಾಠ ನೀವು ಹೇಳಿಲ್ಲ.